ಪ್ರಶ್ನೆಗಳಿಗೆ ಉತ್ತರ ಬರಲಿಲ್ಲ ಅನ್ನುವ ಕಾರಣಕ್ಕೆ ನೀವಿವತ್ತು ಸರ್ಕಾರಕ್ಕೆ ಬೇಸರವನ್ನು ವ್ಯಕ್ತಪಡಿಸಿ ಮುಂದೂಡಿರುವಂಥದ್ದು ಬಹುಶಃ ಕರ್ನಾಟಕದ ವಿಧಾನಮಂಡಲದಲ್ಲಿ ಮೊದಲನೇ ಬಾರಿಗಿದೆ. ಇಲ್ಲಿಯ ತನಕ ಈ ರೀತಿ ಪೀಠ ನಡ್ಕೊಂಡಂತ ಉದಾಹರಣೆ ನನಗಂತೂ ಕೂಡ ಗೊತ್ತಿಲ್ಲ. ಹಿಂದೆ ರಮೇಶ್ ಕುಮಾರ್ ಅವರು ಬೇರೆ ಯಾವುದೋ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಪೀಠವನ್ನ ಬಿಟ್ಟು ಸ್ವಲ್ಪ ಬೇಸರ ಮಾಡಿಕೊಂಡಿದ್ದು ನಂಗೆ ಗೊತ್ತು. ಪ್ರಶ್ನೆಗೆ ಉತ್ತರ ಬರಲಿಲ್ಲ, ಸರ್ಕಾರದ ಉತ್ತರ ಬರುವ ತನಕ ನಾನು ಸದನ ನಡೆಸೋದಿಲ್ಲ ಅಂತ ಹೇಳಿ ನೀವು ಈ ರೀತಿ ಸರ್ಕಾರಕ್ಕೊಂದು ಎಚ್ಚರಿಕೆಯನ್ನು ಕೊಡೋದ್ರ ಮುಖಾಂತರ ಸದನದ ಗೌರವವನ್ನು ಕಾಪಾಡಿದಿರಿ ಅಂತ ನಾನು ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ ಬಂಧುಗಳೇ, ನಾನು ಮಾತಾಡ್ತಾ ಇದ್ದೀನಿ ಮೊಹಮ್ಮದ್ ಇಮ್ರಾನ್ ಶ್ರೀರಂಗಪಟ್ಟಣದಿಂದ. ನಮ್ಮ ಟಿಪ್ಪು ಸುಲ್ತಾನ್ ಶಹೀದ್ ಎಸ್ಟೇಟ್ ಕಮಿಟಿಯಲ್ಲಿ ಆಗ್ತಾ ಇರುವಂಥ ಅನ್ಯಾಯದ ಬಗ್ಗೆ ಮತ್ತು ಇಲ್ಲಿ ಆಗ್ತಾ ಇರೋಂಥ ಘೋಟಾಲದ ಬಗ್ಗೆ ಕೋಟ್ಯಾಂತರ ರೂಪಾಯಿ ಗ್ರ್ಯಾಂಟ್ಸು ನಮ್ಮ ಸರ್ಕಾರದಿಂದ ಸ್ಯಾಂಕ್ಷನ್ ಆಗಿರೋದ್ರ ಬಗ್ಗೆ ವಕ್ಫ್ ಬೋರ್ಡಲ್ಲಿ ಸ್ಯಾಂಕ್ಷನ್ ಆಗಿರೋ ಬಗ್ಗೆ ನಾವು ನಮ್ಮ ಹಕ್ಕುಗಳನ್ನ ಕೇಳ್ಕೊಂಡು ಬರ್ತಾ ಇದ್ದೀವಿ. ಇಲ್ಲಿ ಟರ್ಮ್ಸ್ ಅಗೇನೆಸ್ಟು, ಬೈಲಾ ವೈಲೇಷನ್ಸು ಮತ್ತು ಇಲ್ಲಿ ಆಗಿರೋವಂಥ ಪಾರ್ಕಿಂಗ್ ಹಣದಿಂದ, ಓಲಕ್ ಹಣದಿಂದ, ಚಂದ ಹಣದಿಂದ ಮತ್ತು ವಾಹನ ಪಾರ್ಕಿಂಗ್ ಹಣದಿಂದ, ಚಪ್ಪಲಿ ಪಾರ್ಕಿಂಗ್ ಹಣದಿಂದ, ಗೋರ್ಮೆಂಟ್ ಗ್ರ್ಯಾಂಟ್ಸ್ಗಳಿಂದ, ಪ್ರಾಪರ್ಟಿ ಸೇಲ್ ಆಗಿರೋವಂಥ ಹಣದಿಂದ ಇದೆಲ್ಲ ಹಣ ಎಲ್ಲೋಗಿದೆ ಅಂತ ನಾವು ಕೇಳ್ತಾ ಇದ್ದೀವಿ. ಯಾಕಂದರೆ ಇದರಲ್ಲೆಲ್ಲ ನಮ್ಮ ವಕ್ಫ್ ಬೋರ್ಡ್ ವತಿಯಿಂದ ನಮ್ಮ ಸರ್ಕ್ಯುಲೇಷನಲ್ಲೇ ಇದೆ, ನೀವು ಜನಗಳಿಗೆ ಕೊಡಬೇಕು ಅಂಥೇಳಿ, ಇದು ಇನ್ಕಮ್ ಸೋರ್ಸು. ಆದರೆ ಇದನ್ನೆಲ್ಲ ಕೊಡದೆ ನಮ್ಮ ಜನಕ್ಕೆಲ್ಲ ಅನ್ಯಾಯ ಮಾಡ್ಕೊಂಡು ಬಂದು ಈ ಟರ್ಮ್ಸ್ ಅಗೇನೆಸ್ಟು, ಬೈಲಾ ವೈಲೇಷನ್ಸು ಮತ್ತು ಈ ಎಕ್ಸ್ ಅಫಿಷಿಯೋ ಕೂತ್ಕೊಳ್ಳೋ ಜಾಗದಲ್ಲಿ ಯಾರೋ ಈ ಇರ್ಫಾನ್ ಅಹಮದ್ ಅನ್ನೋರನ್ನ ಕೂರಿಸಿದ್ದಾರೆ ಇವ್ರು ವಕ್ಫ್ ಬೋರ್ಡ್ ಅವರು. ನಾವು ಇದೆಲ್ಲ ಕೇಳ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಸದನದಲ್ಲೇ, ನಮ್ಮ ವಿಧಾನಸೌಧದ ಸದನದಲ್ಲೇ ಶಾಸಕರಿಗೆ ಉತ್ತರ ಕೊಡ್ತಾ ಇಲ್ಲ ಸರ್ಕಾರ. ಇಲ್ಲಿ ಆ ಶಾಸಕರು, ಈ ತನ್ವೀರ್ ಸೇಠ್ ಸಾಹೇಬರು, ನಮ್ಮ NR ಕ್ಷೇತ್ರ ಶಾಸಕರು ಹಾಗೂ ಟಿಪ್ಪು ಸುಲ್ತಾನ್ ಶಹೀದ್ ಎಸ್ಟೇಟ್ ಕಮಿಟಿಯ ಚೇರ್ಮನ್ ಸಾಹೇಬರು, ಇವರು ವಕ್ಫ್ ಮಿನಿಸ್ಟ್ರು ಕೂಡ ಆಗಿದ್ರು. ಅಲ್ಲಿಂದ ಹಿಡಿದು ಇಲ್ಲಿವರೆಗೂ 4 ಜನರೇಷನ್ 4 ದೌರಿಂದ ಕೂತ್ಕೊಂಡಿದ್ದಾರೆ. ನಾವು ಇಲ್ಲಿ ಕೇಳ್ಕೊಂಡು ಬರ್ತಾ ಇದ್ದೀವಿ. ಈ ಹಕ್ಕುಗಳನ್ನ ಕೇಳ್ಕೊಂಡು ಬರ್ತಿದ್ರೆ ಇವರು ನಮ್ಮ ತಾಯಿ ಮೇಲೆ ಆಪಾದನೆ ಹೊರಿಸ್ತಾರೆ, ಇಲ್ಲದ ಸಲ್ಲದ. ನಾನು ಕೂಡ ಈ ಸೈಯದ್ ಇಕ್ಬಾಲ್ ಅಹಮದ್ ಅವರು ಇದಾರಲ್ಲ, ಬ್ಲ್ಯಾಕ್ ಕಾಂಗ್ರೆಸ್ ಅಜೀಜ್ ಸೇಠ್ ಬ್ಲ್ಯಾಕ್ ಕಾಂಗ್ರೆಸ್ ಪ್ರೆಸಿಡೆಂಟು, ದಯವಿಟ್ಟು ನೀವು ಇದ್ರ ಬಗ್ಗೆ ನಮಗೆ ನ್ಯಾಯ ದೊರಕಿಸ್ಕೊಡಿ. ನೀವೇ ಹೋಗಿ ಕಂಪ್ಲೇಂಟ್ ಕೊಟ್ಬಿಡಿ, ತನಿಖೆ ನಡೆಸಿ ಅದನ್ನು ಕುಲಂಕುಷವಾಗಿ ಅದಕ್ಕೂ ಕೂಡ ಜನಗಳಿಗೆ ಉತ್ತರ ಕೊಡಲಿ. ನೀವು ಆರೋಪ ನನ್ನ ಮೇಲೆ ಮಾಡ್ತಿದ್ದೀರ. ಆಮೇಲೆ ಎರಡನೇ ವಿಷಯ ಏನಂತ ಹೇಳಿದ್ರೆ, ಈ ಸೈಯದ್ ಇಕ್ಬಾಲ್ ಅನ್ನೋರು ನನ್ನ ಮೇಲೆ ಅದೇನೋ ವಾರ್ನ್ ಮಾಡ್ತಾ ಇದ್ದಾರೆ, ನೀವು ಹಾಗೆ ಹೀಗೆ ಅಂಥೇಳಿ, ನಿಮಗೆ ಇದು ಲಾಸ್ಟು, ಇದು ಹಾಗೆ ಹೀಗೆ ಮಾಡ್ತೀವಿ, ನಾವು ಸುಮ್ಮನಿದ್ದೀವಿ ಅಲ್ವಾ, ಸ್ಟ್ರೈಕ್ ಮಾಡ್ತೀವಿ ಅಂತ. ನಿಮಗೂ ಕೂಡ ಇವು ಸೈಯದ್ ಇಕ್ಬಾಲ್ ಅವ್ರಿಗೂ ಸ್ಟ್ರೈಕ್ ಮಾಡೋ ಹಕ್ಕಿದೆ, ನಮಗೂ ಕೂಡ ಹಕ್ಕಿದೆ, ನಾವು ರೆಡಿ ಇದ್ದೀವಿ. ನೀವು ಮತ್ತೆ ಇವ್ರು ಇನ್ನೂ ಹೇಳಿದ್ದಾರೆ, ಜಿ ಪರಮೇಶ್ವರ್ ಅವ್ರಿಗೆ ಏನೋ ಹೇಳ್ತಾರಂತೆ, ಮತ್ತು ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳಿ ನನಗೆ ಅತ್ತೆ ಮನೆ ಕಳಿಸ್ಕೊಡ್ತಾರಂತೆ. ಅತ್ತೆ ಮನೆಗೆ ನಿಮಗೂ ಇದೆಯಲ್ಲ, ನಮಗೂ ಇದೆ, ಎಲ್ಲರಿಗೂ ಇದೆ ಅತ್ತೆ ಮನೆ. ನಾನು ಇದನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವ್ರಿಗೆ. ಆಮೇಲೆ ಎರಡನೇ ವಿಷಯ ಏನಂತ ಹೇಳಿದ್ರೆ, ಸರ್, ನಮ್ಮ ಇಂಥ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳನ್ನ ಮಾಡಿರೋವಂಥವ್ರು ಯಾರು? ಈ ಥರ ವಾರ್ನಿಂಗ್ ಕೊಡೋರಿಗೆಲ್ಲ, ಪಬ್ಲಿಕ್ ಹಕ್ಕುಗಳನ್ನ ಕೇಳೋರಿಗೆ, ಪಬ್ಲಿಕ್ಗೆ ಇವ್ರಿಗೆ ವಾರ್ನಿಂಗ್ ಕೊಡೋಷ್ಟು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಿಗೆಲ್ಲ ನೀವು ಹಕ್ಕು ಕೊಟ್ಟಿದ್ದೀರಾ ಸರ್ಕಾರದವರು? ಜನಗಳು ಇವ್ರ ವಾರ್ನಿಂಗು ಇವ್ರು ಕೇಳ್ಕೊಂಡು ಇವ್ರು ಏನೋ ಸ್ಟ್ರೈಕ್ ಮಾಡ್ತಾರಂತೆ ನನ್ನ ಮೇಲೆ. ನಾನೊಬ್ಬ ಸಾಮಾನ್ಯ ಪ್ರಜೆ ಸರ್. ನಾನು ನಮ್ಮ ಊರಿನ ಹಕ್ಕುಗಳ ಬಗ್ಗೆ ನಾನು ಕೇಳ್ತಾ ಇದ್ದೀನಿ, ಬಡವರ ಹಕ್ಕಿನ ಬಗ್ಗೆ ನಾನು ಕೇಳ್ತಾ ಇದ್ದೀನಿ. ನಾನು ಕೇಳ್ತಾ ಇರೋದು ಎಲ್ಲ, ಇಲ್ಲಿ ಯಾರು ಈ ಚೇರ್ ಮೇಲೆ ಕೂತಿದ್ದಾರೆ, ಯಾರು ಈ ಚೇರ್ಮನ್ ಆಗಿದ್ದಾರೆ, ಇಲ್ಲಿ ಯಾರು ಪ್ರೆಸಿಡೆಂಟ್ ಆಗಿದ್ದಾರೆ, ಯಾರು ವಕ್ಫ್ ಬೋರ್ಡ್ ಇದ್ದಾರೆ, ನಮ್ಮ ಸರ್ಕಾರಕ್ಕೆ ನಾನು ಕೇಳ್ತಾ ಇದ್ದೀನಿ. ಇದನ್ನು ಇವ್ರಿಗೆ ಕೇಳ್ತಾ ಇದ್ರೆ, ತನ್ವೀರ್ ಸೇಠ್ ಇಲ್ಲಿ ಚೇರ್ಮನ್ ಆಗಿದ್ದಾರೆ, ಅದಕ್ಕೆ ಕೇಳ್ತಾ ಇದ್ದೀವಿ. ಕೇಳಿದ್ರೆ ಇವ್ರಿಗೆ ಏನಾಗ್ತಿದೆ ನನಗೆ ಗೊತ್ತಾಗ್ತಾ ಇಲ್ಲ. ಈ ರೀತಿ ಎಲ್ಲ ಮೀಡಿಯಾದಲ್ಲಿ ಅದೇನೋ ವಾರ್ನಿಂಗು ಮತ್ತು ಅದೇನು ಮಾಡಿಸ್ತಾರೆ, ನಾನು ರೆಡಿ ಇದ್ದೀನಿ ಸರ್. ನಮ್ಮ ಜೀವ ತೆಗಿತಾರೆ ಇವರು, ತೆಗಿತಾರೆ ಅಂದರೆ ತೆಗೀಲಿ, ಬನ್ನಿ, ನಾವು ರೆಡಿ ಇದ್ದೀವಿ. ನಾವು ಅದನ್ನು ಹಕ್ಕುಗಳು ಕೇಳಿದಕ್ಕೆ ನನ್ನ ಜೀವ ತೆಗೆದ್ರು ಅಂತ ನೋಡ್ಕೊಳ್ಳಿ ಸರ್ಕಾರದವರು. ಈ ಸರ್ಕಾರದವರು ಇವ್ರ ಮೇಲೂ ಕಾನೂನು ಕ್ರಮ ತಗೋತಾ ಇಲ್ಲ. ಆಮೇಲೆ ಜನಗಳಿಗೆ ಯಾರಿಗೂ ಆಗಲಿ ಇಲ್ಲಿನ ಹಕ್ಕುಗಳು ಸಿಗ್ತಾ ಇಲ್ಲ. ಇಲ್ಲೂ ಕೂಡ ಇವರು ಮೌನವಾಗಿದ್ದಾರೆ. ಇಂಥ ಕಾಂಗ್ರೆಸ್ ಪ್ರೆಸಿಡೆಂಟ್ಗಳನ್ನೆಲ್ಲ ಕಳಿಸಿ, ಬ್ಲ್ಯಾಕ್ ಪ್ರೆಸಿಡೆಂಟ್ಗಳನ್ನ ಕಳಿಸಿ ಇವರೆಲ್ಲ ವಾರ್ನಿಂಗು ಮತ್ತು ಇದೆಲ್ಲ ಕೊಡಿಸ್ತಾ ಇದ್ದಾರೆ. ಇದನ್ನು ಕೇಳಬಾರ್ದ ನಾವು? ಸರ್ಕಾರಕ್ಕೆ ಕೇಳ್ತಾ ಇರೋದು ನಾನು.
ನೀವು ಕೇಳಬಾರ್ದ ಹೇಳಿ ಸರ್. ನಮ್ಮ ಜಿ ಪರಮೇಶ್ವರ್ ಜಿ ಸರ್, ನಮ್ಮ ಸಿದ್ದರಾಮಯ್ಯ ಸರ್, ನೀವೇ ದಯವಿಟ್ಟು ಉತ್ತರ ಕೊಡಿ ಸರ್. ಇವ್ರು ನಮ್ಮ ಕಮಿಟಿ ಆಗಿ ಇಂಥವ್ರಿಗೆಲ್ಲ ಹಿಂಗೆ ಕೂರಿಸ್ಬಿಟ್ಟು ಇಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಇವ್ರನ್ನೆಲ್ಲ ಈ ಬ್ಲ್ಯಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಅಂತ ಮಾಡಿಬಿಟ್ಟು ಇಂಥದ್ದೆಲ್ಲ ಧಮ್ಕಿಗಳೆಲ್ಲ ಧಮ್ಕಿನೇ ಅನ್ನಿಸ್ತಾ ಇದೆ ನನಗೆ. ಇದು ಮೋಸ್ಟ್ಲಿ ಇವ್ರು ಕೊಡ್ತಾ ಇರೋದು. ಇದನ್ನೆಲ್ಲ ಇವ್ರಿಗೆ ಮಾಡೋಕ್ಕೆ ಯಾರು ಸರ್ ಇಷ್ಟೊಂದೆಲ್ಲ ಪವರ್ ಕೊಟ್ಟಿರೋದು ಇವ್ರಿಗೆ? ದಯವಿಟ್ಟು ನ್ಯಾಯ ಕೊಡಿಸಿ ಸರ್ ನಮ್ಮ ಊರಿನ ಜನತೆಗೆ. ನಾವು ಎಲ್ಲ ನಿಮ್ಮನ್ನು ನಂಬ್ಕೊಂಡು ಎಲ್ಲರೂ ನೋಡಿ ನಾವು ಇಲ್ಲಿ ಕಾಂಗ್ರೆಸ್ಗೆ ವೋಟ್ ಮಾಡಿದ್ದೀವಿ ಸರ್. ನಾವು ವೋಟ್ ಮಾಡಿ ಗೆಲ್ಸಿದ್ದೀವಿ, ಗೆಲ್ಸ್ಕೊಂಡು ಬಂದಿದ್ದೀವಿ ನಾವು. ಇವರೇ ಬಂದು ನಮ್ಮ ಧಮ್ಕಿ ಕೊಡ್ತಾರೆ ನೋಡಿ.